ಇಡ್ಲಿ ಅಣ್ಣ ಎಂಪೈರಿ ಕರ್ಕೊಂಡು ಹೋಗ್ತಿದ್ದಾರೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಹೊಸ ದಿನ ಹೊಸ ವೈಬ್. ನನಗೆ ಆ್ಯಕ್ಚುಲಿ 4 ಡೇಸಿಂದ ಹುಷಾರಿರಲಿಲ್ಲ, ಸೊ ಅದಕ್ಕೆ ವ್ಲಾಗ್ ಅಪ್ಲೋಡ್ ಮಾಡ್ತಿರಲಿಲ್ಲ. ನನ್ನ ವಾಯ್ಸಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ದರೆ ಪ್ಲೀಸ್ ಕ್ಷಮಿಸಿ. ಇವತ್ತು ನಾವು ಎಳ್ನೀರು ಕುಡಿಯೋಣ ಅಂತ ಬಸವಣ್ಣ ಅಂತ ಇದ್ದಾರೆ, ಅವ್ರ ತೋಟಕ್ಕೆ ಹೋದ್ವಿ. ಗೈಸ್, ನಾನು ಲೋಹಿತ್ ಅಣ್ಣಂಗೆ ಏನೂ ಹೇಳಿಲ್ಲ, ಅವರೇ ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ಅಪ್ಪಗೊಂದು ನಾನು ಚಾಲೆಂಜ್ ಕೊಟ್ಟೆ, ಅವ್ರು ವಿನ್ ಆಗ್ತಾರೆ ಅಂತ ಗೊತ್ತು, ಬಟ್ ಆದರೂ ನನ್ನ ಖುಷಿಗೆ ಕೊಟ್ಟೆ. ಎಳ್ನೀರನ್ನ ಒಂದ್ಸಲ ಎತ್ತಿ ಫುಲ್ ಖಾಲಿಯಾಗೋ ಗಂಟೆ ಇಳಿಸ್ಬಾರ್ದು. ಎಳ್ನೀರು ಮಾತ್ರ ಸಖತ್ತಾಗಿತ್ತು, ಟೇಸ್ಟು ಇತ್ತು. ನನಗೆ ಆ್ಯಕ್ಚುಲಿ ಎಳ್ನೀರಿಗಿಂತ ಬಂಬ್ಲು ಇಷ್ಟ. ನಮ್ಮ ಕಡೆ ಬಂಬ್ಲು ಅಂತಾರೆ, ಒಬ್ಬೊಬ್ರ ಕಡೆ ಒಂದೊಂದು ಥರ ಹೇಳ್ತಾರೆ. ಗಂಜಿ ಅಂತಾರೆ ಒಬ್ಬೊಬ್ಬರು, ನಮ್ಮ ಕಡೆ ಎಲ್ಲ ಬಂಬ್ಲು ಅಂತಾರೆ. ನನಗೆ ಬಂಬ್ಲು ಅಂದರೆ ತುಂಬ ಇಷ್ಟ. ಎಳ್ನೀರೆಲ್ಲ ಕುಡ್ದು ಆದಮೇಲೆ ಅಲ್ಲಿ ಸಂಬಾರ ಹಾಕಿದ್ರು ಅಂದ್ಬಿಟ್ಟು ಸಂಬಾರ ಕೀಳೋಕ್ಕೆ ಅಂತ ಹೋದ್ವಿ. ನಮ್ಮನೇಲಿ ಆ್ಯಕ್ಚುಲಿ ಯಾವಾಗಲೂ ನಾನ್ ವೆಜ್ ಮಾಡೋದ್ರಿಂದ ಸಂಬಾರ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದೆಲ್ಲ ತುಂಬ ಇರಬೇಕು. ಸೊ ಅದಕ್ಕೆ ಇತ್ತಲ್ಲ ಅಂತ ಕುಯ್ಕೊಂಡ್ವಿ. ಆ್ಯಕ್ಚುಲಿ ನಾನು ಕೂಡ ಫಾರ್ಮರ್ ಮಗಳು, ನಮ್ಮಪ್ಪನೂ ಕೂಡ ಫಾರ್ಮರು. ನೆಕ್ಸ್ಟ್ ವ್ಲಾಗ್ಗಳಲ್ಲಿ ನಾನು ನಮ್ಮ ಫಾರ್ಮ್ ಎಲ್ಲಿದೆ, ಏನೇನು ಹಾಕಿದ್ದೀವಿ ಹೊಲಕ್ಕೆ, ಅದನ್ನು ವ್ಲಾಗ್ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.